ಖಾಲಿ ಅತ್ತೆ ಬೀಳ್ತಿದ್ದೆ ಅಮ್ಮ ನನ್ನ ಮಗನ ಕೈ ಬಿಡ್ಬೇಡ ಕಣಮ್ಮ. ಅಮ್ಮ ದಯವಿಟ್ಟು ನಂಗೆ ಡಿವೋರ್ಸ್ ಕೊಟ್ಬಿಡಿ. ಅಲ್ಲ ಕಣ್ರಿ, ಮದುವೆ ಆಗಿ 6 ತಿಂಗಳಿಗೆ ಡೈವರ್ಸ್ ಕೇಳೋ ಧೈರ್ಯ ನೀವು. ಮದುವೆಗೆ ಮುಂಚೆನೇ ಇವ್ನು ಇಷ್ಟ ಇಲ್ಲ, ನಾನು ಇನ್ನೊಬ್ಬನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೋದಿತ್ತಲ್ವಾ? ನನ್ನ ತಂದೆ ತಾಯಿಗೆ ನೋವು ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ. ತಂದೆ ತಾಯಿ ಮತ್ತೆ ನನ್ನ ತಂದೆ ತಾಯಿ ಮಾಡಿದ ತಪ್ಪಾದರೂ ಏನು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾ ಇಷ್ಟಪಟ್ಟವನ ಜೊತೆ ನನಗೆ ಹೋಗೋದಕ್ಕೆ ಬಿಟ್ಬಿಡಿ. ಮದುವೆ ಆಗಿ 6 ತಿಂಗಳಾಯಿತು, ಇವಾಗಲೂ ನಿಮ್ಮ ಹುಡುಗ ನಿಮ್ಮನ್ನು ಒಪ್ಕೊಂತಾನ? ಪ್ರೀತಿ ಅಂದ್ರೇನೆ ನಂಬಿಕೆ. ಪ್ರೀತಿ ನಿಂತಿರೋದೇ ನಂಬಿಕೆ ಮೇಲಲ್ವಾ? ಹಾಗಾದರೆ ಮೆಟ್ಟಿದ ಮನೆ ಬೆಳಗ್ತಾಳೆ ಅಂತ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ? ಪ್ಲೀಸ್ ನನ್ನ ಕಟ್ಟೋಕ್ಕೋ ಪ್ರಯತ್ನ ಮಾಡಬೇಡಿ. ಅಯ್ಯಯ್ಯೋ, ಆಲ್ರೆಡಿ ನೀವು ನನ್ನ ಎಡೆಮುರಿ ಕಟ್ಟಿದ್ದೀರಾ. ಮತ್ತೆ ಯಾಕೆ ತಡೀತಿದ್ದೀರಾ ನನ್ನ? ನಿಮ್ಗೊಂದು ಮಾತು ಹೇಳ, ಒಂದ್ಸಲ ಹೆಣ್ಣು ಯಾರ್ದಾದ್ರೂ ಲೈಫಿಂದ ಹೋಗ್ಬೇಕು ಅಂತ ಮನಸ್ಸು ಮಾಡಿದರೆ ಅವಳನ್ನ ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲಂತೆ. ಸೊ ನಾನಂತ ದುಸ್ಸಾಹಸ ಕೈ ಹಾಕಲ್ಲ ಬಿಡಿ. ಥ್ಯಾಂಕ್ಸ್. ಅಲ್ಲ, ನಂಗೊಂದು ಡೌಟು. ಅದೇನು ಕೇಳಿ. ಈ 6 ತಿಂಗಳು ನೀವು ನನ್ನ ಜೊತೆ ಇದ್ರಲ್ವಾ, ನಿಮ್ಮ ಹುಡುಗ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡಲ್ವಾ? ನನಗೆ ಅವನ ಮೇಲೆ ನಂಬಿಕೆ ಇದೆ. ಅವನು ಆ ಥರ ವ್ಯಕ್ತಿ ಅಲ್ಲ. ಓ, ಅಷ್ಟು ನಂಬಿಕೆ? ಹೌದು. ರೀ, ನಿಮ್ಗೊಂದು ಮಾತು ಹೇಳ, ಕೆಲವೊಮ್ಮೆ ಸರಿಯಾದ ನಿರ್ಧಾರಗಳು ಸಹ ತಪ್ಪಾಗ್ತವಂತೆ. ಯಾವಾಗ ಗೊತ್ತಾ? ನಾವು ಆ ನಿರ್ಧಾರ ತಗೊಳ್ಳೋದಕ್ಕೆ ತಡ ಮಾಡಿದಾಗ. ಅರ್ಥ ಆಗಲಿಲ್ಲ. ರೀ, ನೀವು ಇವತ್ತು ಡಿವೋರ್ಸ್ ಕೇಳೋದಕ್ಕೆ ಮಾಡಿದ ಧೈರ್ಯ ಅವತ್ತೇ ನನಗೆ ಇವ್ನು ಇಷ್ಟ ಇಲ್ಲ, ನಾನು ಒಬ್ಬನ ಇಷ್ಟಪಡ್ತಿದ್ದೀನಿ ಎಂದಿದ್ರೆ ಅಟ್ಲೀಸ್ಟ್ ನನ್ನ ಲೈಫ್ ಆದರೂ ಸೇವ್ ಆಗ್ತಿತ್ತಲ್ವಾ? ದಯವಿಟ್ಟು ಅದನ್ನೆಲ್ಲ ಮತ್ತೆ ಮತ್ತೆ ನೆನೆಸ್ಕೋಬೇಡಿ. ಇಲ್ಲ ಬಿಡಿ, ಗತಿಸಿ ಹೋದ ಕಾಲವನ್ನು ಚಿಂತಿಸಿ ಪ್ರಯೋಜನ ಇಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಸರಿ, ನಾನಿನ್ನು ಬರಬೇಡಿ.